5G ಕಾಲದಲ್ಲೂ ಆಧಾರ್ ಕಾರ್ಡ್ಗೆ ಸರದೆ. ತಾಲೂಕು ಕಚೇರಿಯಲ್ಲಿ ಪೋಷಕರ ಜೊತೆ ಮಕ್ಕಳ ಪರದಾಟ. ಫಿಲ್ಟರ್ ಇದ್ದರೂ ನೀರಿಲ್ಲ. ಸಂಡೂರು ತಾಲೂಕಿನ ತಾಲೂಕಾ ಕಚೇರಿಯಲ್ಲಿ ಆಧಾರ್ ಕಾರ್ಡ್ಗೆ ಜನ ಪ್ರತಿದಿನ ಅಲೆದಾಡುತ್ತಿದ್ದಾರೆ. ಕಾಲ ಎಷ್ಟು ಮುಂದುವರೆದ್ರೂ ಕೂಡ ಆಧಾರ್ ಕಾರ್ಡ್ ಮಾಡಿಸಲು ಹಳ್ಳಿಗಳಿಂದ ಜನ ಬರೋದು ಮಾತ್ರ ನಿಲ್ಲುತ್ತಿಲ್ಲ. ಮತ್ತು ಆಧಾರ್ ಕಾರ್ಡ್ ಮಾಡುವ ಸೆಂಟರ್ಗಳಲ್ಲಿ ಜನರ ಸರದಿ ಕಡಿಮೆಯಾಗುತ್ತಿಲ್ಲ. ಬಿಸಿಲಿನಲ್ಲಿ ಹಳ್ಳಿಗಳಿಂದ ಜನ ಬರುತ್ತಿದ್ದಾರೆ. ಪೋಷಕರ ಜೊತೆಯಲ್ಲಿ ಚಿಕ್ಕ ಮಕ್ಕಳು ದೊಡ್ಡ ಮಕ್ಕಳು ಸಹ ಹಿಂಬಾಲಿಸುತ್ತಿದ್ದು, ಚಿಕ್ಕ ಮಕ್ಕಳು ದೊಡ್ಡ ಮಕ್ಕಳ ಒಂದು ಪರದಾಟವೂ ಕೂಡ ಹೆಚ್ಚಾಗಿದೆ. ಈ ಒಂದು ತಾಲೂಕಿನಲ್ಲಿ ತಾಲೂಕಾ ಕಚೇರಿಯಲ್ಲಿ ಮಾತ್ರ ಆಧಾರ್ ಕಾರ್ಡ್ ಮಾಡಿಸಲು ಅವಕಾಶವಿತ್ತು. ಪೋಸ್ಟ್ ಆಫೀಸಿನಲ್ಲಿ ಒಂದು ದಿನಕ್ಕೆ 15 ಟೋಕನ್ ಕೊಟ್ಟು 15 ಜನರಿಗೆ ಮಾತ್ರ ಆಧಾರ್ ಕಾರ್ಡ್ ಮಾಡುವ ನಿಯಮವಿದೆ. ಅದಕ್ಕೂ ಸಹ ಬೆಳಗ್ಗೆ 5 ಗಂಟೆಗೆ ಬಂದು ಟೋಕನ್ ತೆಗೆದುಕೊಳ್ಳಲು ಜನರು ಬರುತ್ತಿದ್ದಾರೆ. ಇಲ್ಲಿನ ತಾಲೂಕು ಕಚೇರಿಯಲ್ಲಿ ಜನರು ಮುಗಿಬಿದ್ದಿದ್ದಾರೆ. ಫಿಲ್ಟರ್ ಇದ್ದರೂ ಸಹ ಜನರಿಗೆ ಕುಡಿಯೋದಕ್ಕೆ ನೀರಿಲ್ಲ. ಚಿಕ್ಕ ಮಕ್ಕಳು ಬಾಯಾರಿಕೆಯಿಂದ ಮಕ್ಕಳ ಮುಖವು ಸಪ್ಪಗಾಗಿದೆ. ಇಷ್ಟು ದೊಡ್ಡ ತಾಲೂಕಾ ಕಚೇರಿಯಲ್ಲಿ ಫಿಲ್ಟರ್ ಇದೆ, ನೀರಿಲ್ಲ. ಫಿಲ್ಟರ್ ನೋಡಿ ಜನರ ಮುಖ ಸಪ್ಪಗಾಗಿರೋದು ಕಂಡು ಬಂದಿದೆ. ಸುಮಾರು 2 ವರ್ಷಗಳಿಂದ ಫಿಲ್ಟರ್ ಕೆಟ್ಟು ಹೋಗಿದ್ದು, ನೀರು ಸಪ್ಲೈ ಇಲ್ಲದೆ ಫಿಲ್ಟರ್ ನೋಡೋದಕ್ಕೆ ಮಾತ್ರ ಸೀಮಿತವಾಗಿದೆ. ಅದರಲ್ಲಿ ಕುಡಿಯುವುದಕ್ಕೆ ನೀರಿಲ್ಲ. ಜನರ ಬಾಯಾರಿಕೆ ನಿಲ್ಲುತ್ತಿಲ್ಲ. ಆಧಾರ್ ಕಾರ್ಡ್ ಸಹ ಆಗುತ್ತಿಲ್ಲ. ದಯವಿಟ್ಟು ಸಾರ್ವಜನಿಕರಿಗೆ ಫಿಲ್ಟರ್ ನೀರಿನ ವ್ಯವಸ್ಥೆ ಮಾಡಲು ತಾಲೂಕಾ ದಂಡಾಧಿಕಾರಿಗಳಿಗೆ ಬಾವಿಹಳ್ಳಿ ನಂದ್ಯಾನಾಯಕ್ ದೃಷ್ಟಿ ನ್ಯೂಸ್ ಕಡೆಯಿಂದ ಆಶಿಸುತ್ತೇವೆ. ವರದಿ ಬಾವಿಹಳ್ಳಿ ನಂದ್ಯಾನಾಯಕ್, ದೃಷ್ಟಿ ನ್ಯೂಸ್, ಸಂಡೂರು. ಅದಕ್ಕೆ